KCET ರೌಂಡ್ 2 ರಿಸಲ್ಟ್ ಬಂದಿದೆ, ಸೀಟ್ ಸಿಕ್ಕಿದೆ, ಬಟ್ ನಿಮ್ಗೆ ಸಿಕ್ಕಿರೋ ಕಾಲೇಜ್ ಆರ್ ಬ್ರಾಂಚ್ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಿಲ್ಲ. ಈಗ ಮೈಂಡ್ ಅಲ್ಲಿ ಒಂದೇ ಕ್ವಶನ್, ಚಾಯ್ಸ್ 1 ಮಾಡ್ಲಾ, ಚಾಯ್ಸ್ 4 ಮಾಡ್ಲಾ, ಆರ್ ರೌಂಡ್ 3 ಟ್ರೈ ಮಾಡ್ಲಾ, ಅಥವಾ ರೌಂಡ್ 2 ಅಲ್ಲಿ ಸೀಟೇ ಸಿಕ್ಕಿಲ್ಲ. ನಿಮ್ ಸಿಚುವೇಶನ್ ಈ ತರ ಇದ್ರೆ ಈ ವಿಡಿಯೋ ಫುಲ್ ನೋಡಿ ಅಂಡ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ರೌಂಡ್ 2 ಅಲ್ಲಿ ಸೀಟ್ ಸಿಕ್ಕಿಲ್ಲ ಅಂದ್ರೆ ಪ್ಯಾನಿಕ್ ಆಗ್ಬೇಡಿ. KEA ಇನ್ನ ರೌಂಡ್ 3 ಕಂಡಕ್ಟ್ ಮಾಡುತ್ತೆ, ಬಟ್ ರೌಂಡ್ 3 ಅಲ್ಲಿ ಸೀಟ್ ಶೋರ್ಲಿ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ನಿಮ್ ರ್ಯಾಂಕ್, ಕ್ಯಾಟಗರಿ, ಆಪ್ಷನ್ಸ್ ಮತ್ತು ಅವೈಲೇಬಲ್ ಸೀಟ್ಸ್ ಮೇಲೆ ಚಾನ್ಸ್ ಡಿಪೆಂಡ್ ಆಗುತ್ತೆ. ಈಗ ಇಂಪಾರ್ಟೆಂಟ್ ಸಿಚುವೇಶನ್, ರೌಂಡ್ 2 ಅಲ್ಲಿ ಸೀಟ್ ಸಿಕ್ಕಿದೆ ಬಟ್ ಬೆಟರ್ ಕಾಲೇಜ್ ಆರ್ ಬ್ರಾಂಚ್ ಬೇಕು. ಎಕ್ಸಾಂಪಲ್ ECE ಸಿಕ್ಕಿದೆ ಬಟ್ ನಿಮ್ ಟಾರ್ಗೆಟ್ CSE ಆರ್ ISE ಇದೆ. ಸೊ ಈಗ ಚಾಯ್ಸ್ 1 ವರ್ಸಸ್ ಚಾಯ್ಸ್ 4 ಇಂಪಾರ್ಟೆಂಟ್. KEA ಲೇಟೆಸ್ಟ್ ನೋಟಿಫಿಕೇಶನ್ ಪ್ರಕಾರ ಚಾಯ್ಸ್ 1 ಚೂಸ್ ಮಾಡಿದ್ರೆ ಅಲಾಟೆಡ್ ಸೀಟ್ ಗೆ ಅಡ್ಮಿಷನ್ ಮಾಡಬೇಕು, ಬಟ್ ಬೆಟರ್ ಸೀಟ್ ಟ್ರೈ ಮಾಡಬೇಕು ಅಂದ್ರೆ ರೌಂಡ್ 3 ಸ್ಕೆಡ್ಯೂಲ್ ಅನೌನ್ಸ್ ಆದ್ಮೇಲೆ ರೌಂಡ್ 3 ಪಾರ್ಟಿಸಿಪೇಟ್ ಮಾಡಬಹುದು. ಚಾಯ್ಸ್ 4 ಚೂಸ್ ಮಾಡಿದ್ರೆ ರೌಂಡ್ 2 ಸೀಟ್ ಕ್ಯಾನ್ಸಲ್ ಆಗುತ್ತೆ. ಚಾಯ್ಸ್ 1 ಬೇಡ ಅಂದ್ರೆ 5000 ಪೆನಲ್ಟಿ ಪ್ಲಸ್ ಫ್ರೆಶ್ ರಿಜಿಸ್ಟ್ರೇಷನ್ ಫೀ ಇರುತ್ತೆ. ಸೊ ಚಾಯ್ಸ್ 1 ಅಂಡ್ ಚಾಯ್ಸ್ 4 ನ ಜಸ್ಟ್ ಬೆಟರ್ ಕಾಲೇಜ್ ಟ್ರೈ ಮಾಡೋಕೆ ಸೇಮ್ ಆಪ್ಷನ್ ಅಂತ ಥಿಂಕ್ ಮಾಡಬೇಡಿ. ಈಗ ನೀವು ಸಿಂಪಲ್ ಡಿಸಿಷನ್ ಹೇಗೆ ತಗೋಬೇಕು? ಫಸ್ಟ್, ಕರೆಂಟ್ ಸೀಟ್ ನಿಮ್ಗೆ ಆಕ್ಚುಲಿ ಓಕೆ ಇದೆಯಾ? ಸೆಕೆಂಡ್, ನಿಮ್ ಟಾರ್ಗೆಟ್ ಕಾಲೇಜ್ ಆರ್ ಬ್ರಾಂಚ್ ನಿಮ್ ರ್ಯಾಂಕ್ ಗೆ ಸಿಗುತ್ತಾ ಅಂತ ಚೆಕ್ ಮಾಡಿ. ಥರ್ಡ್, ರೌಂಡ್ 3 ಅಲ್ಲಿ ಬೆಟರ್ ಸೀಟ್ ಸಿಕ್ಕಿಲ್ಲ ಅಂದ್ರೆ ಅದರ ಕಾನ್ಸಿಕ್ವೆನ್ಸ್ ಹ್ಯಾಂಡಲ್ ಮಾಡೋಕೆ ರೆಡಿ ಇದ್ದೀರಾ? ಈ 3 ಕ್ವಶನ್ಸ್ ಗೆ ಆನ್ಸರ್ ಕ್ಲಿಯರ್ ಇದ್ರೆ ಎಮೋಷನ್ ಇಂದ ಅಲ್ಲ, ಕ್ಯಾಲ್ಕುಲೇಷನ್ ಇಂದ ಡಿಸಿಷನ್ ತಗೋಬಹುದು. ರೌಂಡ್ 2 ಸೀಟ್ ಸಿಕ್ಕಿಲ್ಲ ಅಂದ್ರೆ ಹೋಪ್ ಲೂಸ್ ಮಾಡಬೇಡಿ. ಸೀಟ್ ಸಿಕ್ಕಿದೆ ಅಂದ್ರೆ ಜಸ್ಟ್ ಬೆಟರ್ ಸಿಗ್ಬೋದು ಅಂತ ಬ್ಲೈಂಡ್ಲಿ ರಿಸ್ಕ್ ಕೂಡ ತಗೋಬೇಡಿ. ಕರೆಂಟ್ ಸೀಟ್ ಪ್ಲಸ್ ಟಾರ್ಗೆಟ್ ಕಾಲೇಜ್ ಕಮೆಂಟ್ ಮಾಡಿ ಅಂಡ್ ನಿಮ್ ಫ್ಯೂಚರ್ಗೆ ಆಲ್ ದ ಬೆಸ್ಟ್.